Hallelujah. Praise the Lord. ಗಟ್ಟಿಗೆ ಹೇಳಿರಿ, praise the Lord. God is good all the time. God is good. ನಮ್ಮ ದೇವರು ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನನ್ನ ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. Hallelujah. ಎಷ್ಟು ಮಂದಿ ನೀವು ಸಂತೋಷಿಸ್ತೀರಿ? ನನ್ನನ್ನು, ನಮ್ಮನ್ನು, ಕುಟುಂಬವನ್ನು, ಸಭೆಯನ್ನು ಎಲ್ಲರನ್ನು ಆತನು ಪರಿಪಾಲಿಸಿದ್ದಾನೆ ಪ್ರಿಯರೇ. ಆತ ನಮ್ಮನ್ನು ಪ್ರೀತಿ ಮಾತ್ರವಲ್ಲ, ಈ ವರ್ಷವೆಲ್ಲ ಆತ ನಮ್ಮೆಲ್ಲರ ಸಂಗಡಿಂದ ಆತ ನಮ್ಮನ್ನು ನಡೆಸಿ ಕಾದು ಕಾಪಾಡ್ತಾನೆ. ಯಾಕೆ? ಆತನ ಉದ್ದೇಶ ನನ್ನ ನಿಮ್ಮ ಜೀವಿತದಲ್ಲಿ ಅದು ನೆರವೇರಿಸಲ್ಪಡಬೇಕು. ನಾನು ನೀವು ಬದುಕುವುದು ಆತನಿಗೆ ಇಷ್ಟವಾಗಿದೆ ಪ್ರಿಯರೇ. ಆತನಿಗೆ ನಾನು ನೀವು ಬೇಕಾಗಿದ್ದೇವೆ. ಯಾಕಂದ್ರೆ ಆತನ ತನ್ನ ಕೆಲಸವನ್ನು ನನ್ನಲ್ಲಿ ನಿಮ್ಮಲ್ಲಿ ಸಾಧಿಸಲಿಕ್ಕಾಗಿ, ತೋರಿಸಲಿಕ್ಕಾಗಿ, ಆತನ ಪರಾಕ್ರಮವನ್ನು ನನ್ನ ಮೂಲಕ ನಿಮ್ಮ ಮೂಲಕ ಪ್ರಕಟಿಸಲಿಕ್ಕಾಗಿ ಇವತ್ತು ನಾನು ಮತ್ತು ನೀವು ಬೇಕಾಗಿದ್ದೇವೆ. ಹಲ್ಲೆಲೂಯಾ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನು ಮಾಡಿದಂತೆ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಆತನಿಗೆ ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸುವ ಪ್ರಿಯರೇ. ಅನ್ಯ ಭಾಷೆಗಳು, ಅನ್ಯ ಭಾಷೆಗಳಿಂದ ನಿಮ್ಮ ಸ್ವಂತ ಭಾಷೆಗಳಲ್ಲಿ ಕರ್ತನೆಯನ್ನು ಸ್ತುತಿಸಿರಿ ಪ್ರಿಯರೇ. ಅನೇಕ ಆತನ ಉಪಕಾರಗಳನ್ನು ಮಾಡಿದ್ದಾನೆ. 7 ತಿಂಗಳುಗಳ ಕಾಲ ಆತನ ಅದ್ಭುತವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸಾಗಿಸಲಾಗಿದ್ದಾನೆ. ಆತ ನಿಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ, ಸ್ವಸ್ಥ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅನುದಿನದ ಎಲ್ಲ ಉಪಕಾರವನ್ನು ಕೊಟ್ಟು ಆತ ನಡೆಸಿದ್ದಾನೆ. ಎಲ್ಲ ಕೊರತೆಗಳನ್ನು ಆತ ನೀಗಿಸಿದ್ದಾನೆ. ಎಲ್ಲ ಮರಣಗಳಿಂದ ತಪ್ಪಿಸಿದ್ದಾನೆ. ಎಲ್ಲ ಆಕ್ಸಿಡೆಂಟ್ಗಳಿಂದ ತಪ್ಪಿಸಿದ್ದಾನೆ. ಶಕಲ ಮಂದರಗಳ ಎಲ್ಲ ಕಷ್ಟ, ನಷ್ಟ, ಇಕ್ಕಟ್ಟುಗಳಿಂದ ಆತನ ತಪ್ಪಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನಿಗೆ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಿದೆ. ರೇವೆ ಶೇಕೆಲೆ ಮಾದರಿಗಳ ಕತ್ತಲ ಮಾದರಿಗಳ ಶೇಕೆಲೆ ಮಾದರಿಗಳ ಆತನ ಕಣ್ಣುಗುಡ್ಡೆ ಇರುವಾಗಲೇ ನಿಮ್ಮನ್ನು ಕಾದು ಕಾಪಾಡಿದ್ದಾನೆ. ತೂಕಡಿಸದೆ ನಿದ್ರಿಸದೆ ನಿಮ್ಮನ್ನು ಆತನು ಕಾದು ಕಾಪಾಡಿದ್ದಾನೆ ಪ್ರಿಯರೇ. ನಿಮ್ಮ ಕಾಲು ಜಾರಿ ತೆಗೆದಾಗಲೇ ಆತನ ಕೃಪೆ ನಮ್ಮನ್ನು ಆವರಿಸಿಕೊಂಡಿದೆ. ಆತನ ಕೃಪೆ ನಿಮ್ಮನ್ನು ಆವರಿಸಿಕೊಂಡಿದೆ. ಇವತ್ತು ನಾವು ಬದುಕಿ ಉಳಿದಿರುವುದಾದ್ರೆ ಅದು ಆತನ ಕರುಣೆ ಆಗಿದೆ. ನಾವು ಜೀವಿಸುತ್ತಿರುವುದು ಆತನ ಕೃಪೆ ಆಗಿದೆ ಪ್ರಿಯರೇ. ಆತನ ಕೃಪಾ ವರಗಳು ಅದು ಎಂದಿಗೂ ನಿಂತು ಹೋಗುವುದಿಲ್ಲ. ಅದು ಅನುದಿನ ನಮಗೆ ಹೊಸ ಹೊಸದಾಗಿ ಒದಗಿ ಬರುತ್ತವೆ ಎಂಬುದಾಗಿ ಬೈಬಲ್ ಹೇಳ್ತದೆ. ನೀನು ಒಳ್ಳೆಯವನಾಗಿದೆ ಸ್ವಾಮಿ. ನಿನ್ನ ಕೃಪೆ ಶಾಶ್ವತವಾಗಿದೆ. ನಿನ್ನ ಪ್ರೀತಿ ಅಪಾರವಾಗಿದೆ ಸ್ವಾಮಿ. ನೀನು ಯುಗಕ್ಕೂ ಜೀವಿಸುವಾತನಾಗಿದೆ. ನಮಗೋಸ್ಕರ ತಿರುಗಿ ಬರುವಾತನಾಗಿದೆ. ನಮ್ಮನ್ನು ರಕ್ಷಿಸಿದ ಕರ್ತನೆ, ನಮಗೆ ಬಿಡುಗಡೆಯನ್ನು ಕೊಟ್ಟಂತ ಕರ್ತನೆ, ನಮಗೆ ನಿತ್ಯ ಜೀವವನ್ನು ಕೊಟ್ಟಂತ ಕರ್ತನೆ, ನಮ್ಮ ಹೆಸರುಗಳನ್ನು ಪರಲೋಕದ ಜೀವಮಾತೆಯ ಪಟ್ಟಿಯಲ್ಲಿ ಬರೆದ ಕರ್ತನೆ, ನಿನ್ನ ನಾವು ಕೊಂಡಾಡ್ತೇವಪ್ಪ. ನಿನ್ನ ನಾವು ಸ್ತುತಿಸ್ತೇವೆ ಸ್ವಾಮಿ. ನಿನ್ನನ್ನು ಸ್ತುತಿಸಿದರ ಹೊರತಾಗಿ ಬೇರೇನು ನಮಗೆ ಇಲ್ಲಪ್ಪ. ಇವತ್ತು ನಿನ್ನ ಸನ್ನಿಧಾನದಲ್ಲಿ ನಾವು ಕುಟುಂಬವಾಗಿ, ನಾವು ಸಭೆಯಾಗಿ ಸೇರಿ ಬಂದಿರುವುದಾದ್ರೆ ಅದು ನಿನ್ನ ಕೃಪೆಗಾಗಿದೆ ಸ್ವಾಮಿ. ಇದು ನಮ್ಮ ಒಳ್ಳೆ ಕ್ರಿಯೆಗಳಲ್ಲ, ಇದು ನಮ್ಮ ಪುಣ್ಯ ಕ್ರಿಯೆಗಳಲ್ಲ ಸ್ವಾಮಿ. ಇದು ನಿನ್ನ ಪ್ರೀತಿ, ಇದು ನಿನ್ನ ದಯೆ, ಇದು ನಿನ್ನ ಕನಿಕರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ಕರ್ತನ ನಾವು ಆರಾಧಿಸುವ ಒಂದು ಸಮಯದಲ್ಲಿ ಕರ್ತನ ಸಮ್ಮುಖಕ್ಕೆ ಹೋಗ್ಲಿಕ್ಕೆ ಹಣಬಡ ಮಡಿಕೆಯಲ್ಲಿ ಭಯ ಪಡ್ತಿದ್ವು. ಆದ್ರೆ ಆತನ ಮಕ್ಕಳಾದ ನಮಗಾದ್ರೆ ಇವತ್ತು ಆತನ ಕೃಪಾ ಸಿಂಹಾಸನ ಮುಂದೆ ಎನಿ ಟೈಮ್ ನಾವು ಧೈರ್ಯವಾಗಿ ಹೋಗುವಂತೆ ಯೇಸು ಕ್ರಿಸ್ತ ನಮಗೆ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದಾನೆ. ಶಕಲ ಮಾದರಿವ ಶಂದರಿಯಲ್ಲ ಆತನನ್ನು ಸ್ತುತಿಸಿಕೊಂಡಾಗ ಥ್ಯಾಂಕ್ ಯು ಜೀಸಸ್. ನಿನ್ನಯ ಸನ್ನಿಧಿಯಲ್ಲಿ ಇರುವೆ ಎಂಬುದಾಗಿ ಆತನನ್ನು ಹಾಡಿಕೊಂಡಾಡೋ ಪ್ರಿಯರೇ. ನನ್ನ ಒಳ್ಳೆ ಕ್ರಿಯೆಗಳಿಂದಲ್ಲ. ಇವತ್ತೆಷ್ಟೋ ಜನರು ಲೋಕದಲ್ಲಿದ್ದಾರೆ, ಒಳ್ಳೆಯದನ್ನು ಮಾಡುವವರು, ನಂಬಿಗಸ್ತರಿದ್ದಾರೆ. ಆದರೆ ಅವರು ಯಾರು ಕರ್ತನ ಸಮ್ಮುಖದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಾನು ನೀವು ನಿಂತಿರುವುದಾದ್ರೆ ಇದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿದೆ. ಹಲ್ಲೆಲೂಯಾ. ಎಷ್ಟು ಮಂದಿ ಹೊರಗೆ ನಮಗಿಂತ ಒಳ್ಳೆಯವರಿದ್ದಾರೆ. ಆದರೆ ಇವತ್ತು ನನ್ನನ್ನು, ನಿನ್ನನ್ನು ಕ್ರಿಸ್ತನಲ್ಲಿ ನೀತಿವಂತರಾಗಿ ಮಾಡಿದ ಕಾರಣ ಇವತ್ತು ಕರ್ತನ ಸಮ್ಮುಖದಲ್ಲಿ, ಆತನ ಆಲಯದಲ್ಲಿ ನಾವಿದ್ದೇವೆ ಪ್ರಿಯರೇ. ಅದರಿಂದ ಹೇಳುವ, ನಿನ್ನಯ ಸನ್ನಿಧಿಯಲ್ಲಿ ಇದ್ದೇನೆ ಸ್ವಾಮಿ, ನನ್ನ ಒಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನ ಕೃಪೆಯಿಂದಲೇ ಎಂಬುದಾಗಿ ಎಲ್ಲರೂ ಸಂತೋಷವಾಗಿ ಕರ್ತನನ್ನು ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. Oh
ಬೈಬಲ್ ಹೇಳ್ತದೆ, 1 ಪೇತ್ರ 2:24 ಹೇಳ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆಗ ನಮ್ಮ ಎಲ್ಲ ಪಾಪ, ಶಾಪ, ರೋಗ, ಬಡತನಗಳನ್ನು ಯೇಸು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ನನಗೋಸ್ಕರ ನಿಮಗೋಸ್ಕರ ಆತನು ಏರಿದನು. ಯೇಸುವಿನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಎಲ್ಲರೂ ಬಾಯ್ದರನ್ನು ಹೇಳಿವೆ, ಯೇಸುವಿನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಸ್ವಾಮಿ, ನನಗೆ ಗುಣವಾಗಿದೆ, ನನ್ನ ಕಾಲು ನೋವುಗಳು ಗುಣವಾಗಿದೆ, ಬೆನ್ನು ನೋವು ಗುಣವಾಗಿದೆ, ತಲೆನೋವು ಗುಣವಾಗಿದೆ, ಯಾವ ನೋವುಂಟು ನಿಮಗೆ, ಎದೆ ನೋವು, ಏನು ನೋವುಂಟು, ಎಲ್ಲ ಗುಣವಾಗಿದೆ ಹೇಳಿರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲ ರೋಗ, ಬೇನೆ, ನೋವುಗಳ ಹಾನಿ ಹೊತ್ತುಕೊಂಡು ಎಂಬುದಾಗಿ ಮಕ್ಕಳೇನೆ ಹೇಳ್ತಾನೆ. ಆತನು ಹೊತ್ತುಕೊಂಡು ಹೋಗಿ ಆದ್ಮೇಲೆ ನೀವು ಹೊತ್ತುಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ನೀವು ಗುಣವಾಗಿದ್ದೀರಿ. ಅದರಿಂದ ಹೇಳೋಣ, ನಾನು ಜಯಶಾಲಿ, ಜಯಶಾಲಿಗಳಿಗಿಂತ ಜಯಶಾಲಿ. ಸಂತೋಷವಾಗಿ ಕರ್ತನ ಸ್ತುತಿಸಿಕೊಂಡಾಗ ನಿಮಗೆ ವಿರುದ್ಧವಾಗಿ ಕಲ್ಪಿಸದೆ ಯಾವ ಆಯುಧವು ಜಯಿಸುವುದಿಲ್ಲ. ಹೇಳ್ರಿ, ನನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸುವುದೇ ಇಲ್ಲ. ಯಾವ ಮಾಟಮಂತ್ರ ಶಕ್ತಿಯು ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಿಮ್ಮ ಸುತ್ತಲ್ಲಿ ಯಾರಿದ್ದಾರೆ? ಭೂತ ತಿರುಗುತ್ತದ, ಭೂತ ತಿರುಗುತ್ತದೆ, ಏನು ದುರಾತ್ಮ ತಿರುಗುತ್ತದೆ ಹೇಳಿದ್ರೆ ನೀವು ನಂಬಬೇಡಿ. ಹಲ್ಲೆಲೂಯಾ. ನಿಮ್ಮ ಸುತ್ತಲೂ ದೇವದೂತರು ದಂಡಿರಿಸಿ ಅದನ್ನು ಕಾಪಾಡ್ತಾನೆ ಎಂಬುದಾಗಿ ಬೈಬಲ್ ಹೇಳ್ತದೆ, ಕೀರ್ತನೆ ಹೇಳ್ತದೆ. ಹಲ್ಲೆಲೂಯಾ. ಬೇಟೆಗನ್ನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ಆತ ನಿಮ್ಮನ್ನು ತಪ್ಪಿಸಿ ಕಾಪಾಡುವಾತನಾಗಿದ್ದಾನೆ. ಯಾವ ಮರಣಕರ ವ್ಯಾಧಿಗಳು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಮರಣದಾತ್ಮ ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ದೇವರು ಏನು ಹೇಳ್ತಾರೆ ಅದನ್ನು ನಂಬಿರಿ ಪ್ರಿಯರೇ. ನೀವು ಜಯಕರವಾದ ರೀತಿಯಲ್ಲಿ ಕ್ರೈಸ್ತ ಜೀವಿತ ನೀವು ಜೀವಿಸುವವರಾಗಿದ್ದೀರಿ. ಯಾವ ಸೋಲು ನಿಮ್ಮನ್ನು ಮುಟ್ಟುವುದಿಲ್ಲ. ಹೇಳಿ, ನಾನು ಜಯಶಾಲಿಗಿಂತ ಜಯಶಾಲಿ ಆಗಿದ್ದೇನೆ. ದುಷ್ಟನ ಹೇಳ್ಬೋದು ನಿಮ್ಮ ಕಿವಿಯಲ್ಲೇನು, ಈ ಸೋಲೊಂದುಳ್ಳ ನೀನು ಸೋತ ಪರಿಸ್ಥಿತಿಯಲ್ಲಿ ಇದ್ದೆ ಅಂತ ಹೇಳ್ಬೋದು. ಆದರೆ ನೀವು ಯಾವುದನ್ನು ನಂಬುತ್ತೀರಿ? ದುಷ್ಟನ ಸರ್ವ ನಂಬುತ್ತೀರಾ, ಪವಿತ್ರಾತ್ಮನ ಸರ್ವ ನಂಬುತ್ತೀರಾ? ಹಲ್ಲೆಲೂಯಾ. ನಾವು ಪವಿತ್ರಾತ್ಮನ ಸರ್ವವನ್ನು ಕೇಳುವವರಾಗಿದ್ದೇವೆ. ಅದಕ್ಕೆ ದೇವರ ವಾಕ್ಯ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಹಲ್ಲೆಲೂಯಾ. ನಾವು ಯಾರ ಕುರಿಗಳು? ನಾವು ಯೇಸು ಕ್ರಿಸ್ತನ ಕುರಿಗಳು. ಯೇಸು ಕ್ರಿಸ್ತನ ಸ್ವರವನ್ನು ಮಾತ್ರ ನಾವು ಕೇಳುವವರಾಗಿದ್ದೇವೆ. ಹಲ್ಲೆಲೂಯಾ. ಅದನ್ನು ಸಂತೋಷವಾಗಿ ಹಾಡನ್ನು ಹಾಡಿ ಕರ್ತನ ಸ್ತುತಿಸಿಕೊಂಡು ಹಾಡುವ. ಹಲ್ಲೆಲೂಯಾ. ನಾ ಹಾಡಿ ಸ್ತುತಿಸುವೆ, ನನಗೆ ಯಾವ ಭಯ ಇಲ್ಲ. ಥ್ಯಾಂಕ್ ಯು ಜೀಸಸ್. Thank you, Jesus. Thank you, Lord. We praise you, worship you, Lord.
ನಾವು ಏನನ್ನು ಆರೈಕೆ ಮಾಡ್ತೇವೆ, ನಾವು ಏನನ್ನು ಆರೈಕೆ ಮಾಡ್ತೇವೆ ಅದನ್ನೇ ನಾವು ಹೊಂದಿಕೊಳ್ತೇವೆ. ದೇವರ ವಾಕ್ಯ ಇರ್ತದೆ, ಜ್ಞಾನಕ್ಕೆ 6ನೇ ವಚನ ಇರ್ತದೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದೆ ಅಂತೆ. ಯಾರಿಗೆ ಹೇಳ್ತದೆ? ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದೆ, ನಿನ್ನ ವಾಗ್ದಾನಗಳು ನಿನ್ನನ್ನು ಹಿಡಿದವೆ. ಹಾಗಾದ್ರೆ ಇವತ್ತು ನಾವು ಯಾವ ಮಾತು ಕೊಟ್ಟು ಯಾವ ಭಾಷೆಗೆ ನಾವು ಸಿಕ್ಕಿದ್ದೇವೆ, ಯಾವ ವಾಗ್ದಾನಗಳು ನಮ್ಮನ್ನು ಹಿಡಿದಿದ್ದೇವೆ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ಹೇಳುವ, ನನ್ನ ವಿರುದ್ಧ ಹೇಳಿದ್ರೆ ಎಲ್ಲರೂ ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯ್ತು ಜಯಿಸುವುದಿಲ್ಲ. ಯಾಕೆ? ನಾನು ದೇವರ ಮಗನು. ಹಲ್ಲೆಲೂಯಾ. ನಾನು ಜಯಶಾಲಿಗಳಿಗಿಂತ ಜಯಶಾಲಿ, ದೇವರ ಮಗ. ನನ್ನೊಳಗಿರುವ ಆತನು ಈ ಲೋಕದಲ್ಲಿ ಇರುವವನಿಗಿಂತ ಆತನು ಉನ್ನತನಾಗಿದ್ದಾನೆ, ಆತನು ಶ್ರೇಷ್ಠನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೋಗವು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ತೊಂದರೆಗಳು, ಯಾವ ಸೈತಾನ ಕಾರ್ಯಗಳು, ದುರಾತ್ಮನ ಶಕ್ತಿಯ ಬಲಗಳು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಜೀವಿಸುವ ಯೇಸು ನಿಮ್ಮ ಒಳಗೆ ಇದ್ದಾನೆ. ಹೇಳಿ, ನಾನು ಅಭಿಷಿಕ್ತನಾಗಿದ್ದೇನೆ, ನಾನು ಅಭಿಷಿಕ್ತನಾಗಿದ್ದೇನೆ. ನೀವು ಏನು ಮಾಡಲಿಲ್ಲ, ಯೇಸು ಕ್ರಿಸ್ತ ನಿಮ್ಮನ್ನು ಅಭಿಷೇಕಿಸಿದ್ದಾನೆ. ಪ್ರಿಯರೇ, ನೀವು ಸಾಮಾನ್ಯರಾದವರಲ್ಲವೇ ಅಲ್ಲ. ಹಲ್ಲೆಲೂಯಾ. ಹೇಳ್ಬೇಡ್ರಿ ಎನ್ನಿಂದ ದಾಲಾ ಪೂಜೆ ಅಂತ, ಎನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ಅದನ್ನು ಸಂತೋಷವಾಗಿ ನಾವು ಇದನ್ನು ಮಾಡುವ. ಇನ್ನೊಂದು ವರ್ತಿ, ಥ್ಯಾಂಕ್ ಯು ಜೀಸಸ್. ಸಂತೋಷದಿಂದ ಹಾಡಬೇಕು ಎಲ್ಲರ ಸಾಧ್ಯ. ಥ್ಯಾಂಕ್ ಯು ಜೀಸಸ್. ಹಾಡಿ ಸ್ತುತಿಸು. ಎಸ್ ಲಾರ್ಡ್. ನಮ್ಮ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವ ಉನ್ನತ ಆತನ ನಾಮ ಯೇಸು.
Hallelujah. Hallelujah. ಕರ್ತನೇ ಚಪ್ಪಾಳೆ ತಟ್ಟಿ ಆತನನ್ನು ಮಹಿಮೆಪಡಿಸಿ. ಯಾವಾಗಲೂ ಹೇಳ್ತಾನೆ, ಪರಿಸ್ಥಿತಿ ನೋಡಬೇಡಿ, ನಿಮ್ಮೊಳಗೆ ಯಾರಿದ್ದಾನೆ ಆತನನ್ನು ನೀವು ಪ್ರಕಟಪಡಿಸಿರಿ. Hallelujah. ಕ್ರಿಸ್ತನಲ್ಲಿ ನಮ್ಮನ್ನು ಯಾರನ್ನಾಗಿ ಮಾಡಿದ್ದಾನೆ, ಏನನ್ನು ಕೊಟ್ಟಿದ್ದಾನೆ, ಆ ಅಧಿಕಾರದಿಂದ ನಾವು ಮಾತನಾಡುವಾಗ ನಾವು ಯಾವಾಗ ಆಲ್ವೇಸ್ ವಿ ಆರ್ ರಿಜಾಯ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾವು ಕರ್ತನ ಸಮ್ಮುಖದಲ್ಲಿ ಯಾವಾಗ ನಾವು ಹರ್ಷಿಸುವವರಾಗಿದ್ದೇವೆ, ಸಂತೋಷಿಸುವವರಾಗಿದ್ದೇವೆ. Hallelujah. ಇದನ್ನೇ ಬಯಸುದು ದೇವರು. ಏನು ಬಯಸ್ತಾರೆ ನಮ್ಮಿಂದ? ನಾವು ಸಂತೋಷಿಸ್ಬೇಕು. ಅದಕ್ಕೆ ಪೌಲನು ಹೇಳಿದ್ರು, ರಿಜೋಯ್ಸ್ ಇನ್ ದ ಲಾರ್ಡ್. ಎಗೇನ್ ಐ ಸೇ ರಿಜೋಯ್ಸ್. ಯಾರಲ್ಲಿ ಕರ್ತನ ಸಂತೋಷಿಸ್ಬೇಕು? ಇನ್ ದ ಲಾರ್ಡ್. ರಿಜಾಯ್ಸ್ ಇನ್ ದ ಲಾರ್ಡ್. ಎಗೇನ್ ಐ ಸೇ ರಿಜಾಯ್ಸ್ ಇನ್ ದ ಲಾರ್ಡ್. ನಾನು ಹೇಳ್ತೀನಿ, ನಿಮಗೆ ಕರ್ತನಲ್ಲಿ ಯಾವಾಗಲೂ ಸಂತೋಷಿಸೋರಾಗಿರಬೇಕೆಂದು. ಬೇರೆ ನಮಗೆ ಆಪ್ಷನ್ ಇಲ್ಲ ಪ್ರೇರೆ. ನಾವು ಸಂತೋಷಿಸಬೇಕಾದ್ರೆ ಕರ್ತನಲ್ಲಿ ಮಾತ್ರ. Hallelujah. ಕರ್ತನನ್ನು ಆರಾಧಿಸುವ ನಾವು. ಥ್ಯಾಂಕ್ ಯು ಜೀಸಸ್. ನಮ್ಮ ರಕ್ಷಕನೇ ಯಾರು? ಯಾರು ನಮ್ಮ ರಕ್ಷಕನು? ಯೇಸುವೆ. ಯೇಸು ಮಾತ್ರ ನಮ್ಮ ರಕ್ಷಕನಾಗಿದ್ದಾನೆ. ಆತ ನಮ್ಮ ಒಡೆಯನಾಗಿದ್ದಾನೆ. ಆತ ನಮ್ಮ ಕರ್ತನಾಗಿದ್ದಾನೆ. Hallelujah. ಆತ ನಮ್ಮ ದೇವರು ಮಾತ್ರವಲ್ಲ, ಆತ ನಮ್ಮ ಪರಲೋಕದ ತಂದೆಯಾಗಿದ್ದಾನೆ. Hallelujah. ನನ್ನನ್ನು ನಿಮ್ಮನ್ನು ವಿಮೋಚಿಸಿದ ಕರ್ತನನ್ನು ನಾವು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಆರಾಧನೆ ಅಂದರೆ ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಆತನ ನಾವು ಹೊಗಳಿ ಹಾಡಿ ಹರಿಸುವಂಥದ್ದು ಆರಾಧನೆ. Hallelujah. Thank you Jesus. Thank you Jesus. Thank you. Jesus, worship Lord, praise Master, glorify Jesus.
ಕರ್ತನೇ, ನಿನ್ನ ವಾಕ್ಯ ಹೇಳ್ತದೆ, ಯೇಸುವಿನ ಹೆಸರು ಹೇಳಿಕೊಳ್ಳುವ ಎಲ್ಲರಿಗೆ ರಕ್ಷಣೆ ಆಗುವುದು ಎಂಬುದಾಗಿ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಪರಿಶುದ್ಧವಾದ ನಾಮಕ್ಕಾಗಿ ಸ್ತೋತ್ರಪ್ಪ. ನಮಗೆ ರಕ್ಷಣೆ ಕೊಟ್ಟಂತಹ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ಆಕಾಶದ ಕೆಳಗೆ ಆಗಲಿ ಭೂಮಿಯ ಮೇಲಾಗಲಿ ಯೇಸುವಿನ ಹೆಸರಿನ ಹೊರತಾಗಿ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಅಂತ ಬಲವುಳ್ಳ ನಾಮ ಯೇಸುವಿನ ನಾಮ. ಥ್ಯಾಂಕ್ ಯು ಜೀಸಸ್. ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡುಗಡೆಗೊಳಿಸುವಂತ ನಾಮ ಅದು ಯೇಸುವಿನ ನಾಮ. ಥ್ಯಾಂಕ್ ಯು ಜೀಸಸ್. ತಂದೆ, ನಾವು ನಿನ್ನ ಒಟ್ಟಾಗಿ ಸೇರಿ ಆರಾಧಿಸುವಂತೆ ನೀನು ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಕರ್ತನೇ, ಇಲ್ಲಿ ಬಂದಿರುವಂತ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಯಾರು ಕೂಡ ನಿನ್ನ ಮಕ್ಕಳು ಬಂದಂತ ಸ್ಥಿತಿಯಲ್ಲಿ ಅವರು ಹಿಂತಿರುಗಿ ಹೋಗುವುದಿಲ್ಲ. ನಿನ್ನ ಬಳಿಗೆ ಬರೋರಿಗೆ ನೀನು ಪ್ರತಿಫಲವನ್ನು ಕೊಡುತ್ತೆ ಎಂದು ನಮ್ಮದು ಅವಶ್ಯವಿದೆ. ವಾಕ್ಯದ ಪ್ರಕಾರ ಸ್ವಾಮಿ, ಇವರ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸಿದ ಹಾಗೆ
ನಿನಗೆ ಸ್ತೋತ್ರ ಮಾಡ್ತೀವಿ ಅಪ್ಪ. ಕರ್ತನೆ, ರೋಗದಲ್ಲಿ ಬಂದಿದ್ದಾಗ ಅವರು ಬಿಡುಗಡೆ ಹೊಂದಿದವರಾಗಿ ಸ್ವಸ್ಥತೆಯನ್ನು ಹೊಂದಿದ್ದಕ್ಕಾಗಿ ಹಿಂದೆ ಹೋಗುವುದಕ್ಕಾಗಿ ಸ್ತೋತ್ರ. ಕಣ್ಣೀರುಗಳು ಒರೆಸಲ್ಪಡಲಿ ಸ್ವಾಮಿ, ಅವರ ಚಿಂತೆಗಳೆಲ್ಲ ನೀಗಲ್ಪಡಲಿ, ಕಷ್ಟಗಳು ನೀಗಲ್ಪಡಲಿ ಸ್ವಾಮಿ, ಇಕ್ಕಟ್ಟಿಂದ ಬಿಡುಗಡೆಗಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ವಾಕ್ಯ ಇರ್ತದೆ ಸ್ವಾಮಿ, ಇಕ್ಕಟ್ಟಿಲ್ಲದ ವಿಶಾಲವಾದ ಸ್ಥಳಕ್ಕೆ ನಾನಿವನ್ನು ಬರಮಾಡಬೇಕೆಂಬುದೇ ನನ್ನ ಉದ್ದೇಶವಾಗಿದೆ. ನಿಮ್ಮ ಮೇಜಿನ ಆಹಾರಗಳ ತುಪ್ಪದಿಂದ ತುಂಬಿರಬೇಕೆಂಬುದೇ ನನ್ನ ಉದ್ದೇಶ ಎಂಬುದಾಗಿ ಯೋಬನ ಗ್ರಂಥದ ನಾವು ನೋಡಿಕೊಳ್ಳುತ್ತೇವೆ. ಪ್ರಿಯರೇ, ಇವತ್ತು ನಿಮ್ಮನ್ನು ಇಕ್ಕಟ್ಟಿಂದ ಆತನು ಬಿಡಿಸಿದ್ದಾನೆ. ನಿಮ್ಮನ್ನು ವಿಶಾಲವಾದ ಸ್ಥಳಕ್ಕೆ ಆತನು ಬರಮಾಡಿದ್ದಾನೆ, ವಿಶ್ರಾಂತಿಯ ಸ್ಥಳಕ್ಕೆ ಆತನು ಬರಮಾಡಿದ್ದಾನೆ, ಆರೋಗ್ಯದ ಸ್ಥಳಕ್ಕೆ ಆತನು ಬರಮಾಡಿದ್ದಾನೆ, ಸಮೃದ್ಧಿಯ ಸ್ಥಳಕ್ಕೆ ಆತನು ಬರಮಾಡಿದ್ದಾನೆ, ಸಮಾಧಾನದ ಸ್ಥಳಕ್ಕೆ ಆತನು ಬರಮಾಡಿದ್ದಾನೆ. ಹಲ್ಲೆಲೂಯಾ. ಓರಿವ ಶೆಕೆಲೆ ಮಾದರಿಯಲ್ಲ ಕರ್ತನೇ, ನಿನ್ನ ಆತ್ಮನ ಕಾರ್ಯ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸಿದಕ್ಕಾಗಿ ಸ್ತೋತ್ರ. ಕರ್ತನ ಮುಂದಿನೆಲ್ಲ ಭಾಗವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಜೀವನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡುವ ಕರ್ತನೇ, ನಮ್ಮ ಸೇವಕರಾದ ಕರ್ತನ ಪಾಸ್ಟರ್ ಅಲೆಕ್ಸ್ ಅವರ ನೀನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು, ಅವರನ್ನು ಕರ್ತನೆ ಇವತ್ತು ನೀನು ಮೈತ್ರಿಗೆ ಉಪಯೋಗಿಸಕ್ಕಾಗಿ ಸ್ತೋತ್ರ. ನಮಗೆ ತಿಳಿಯದ ಮಾತಾದ ಗೂಢಾರ್ಥಗಳನ್ನು, ವಾಕ್ಯದ ಪ್ರಕಟಣೆಗಳನ್ನು ನೀನು ಅವರ ಮೂಲಕ ನಮಗೆ ಗೋಚರಪಡಿಸಿದಕ್ಕೆ ಸ್ತೋತ್ರ, ತಿಳಿಯಪಡಿಸಿದಕ್ಕ ಸ್ತೋತ್ರಪ್ಪ. ಅವರು ನಿನ್ನ ಅಭಿಷೇಕದಿಂದಲೂ ಪ್ರಕಟಣೆಯ ಜ್ಞಾನದಿಂದಲೂ ತುಂಬಿಸಿ ಮಹಿಮೆಗೆ ಉಪಯೋಗಿಸಿದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಅಪೊಸ್ತಲ ಕೃತ್ಯದ ಬಗ್ಗೆ ನಾನು ಮಾತನಾಡ್ತಿದ್ದೆ. ಇವತ್ತು ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 16ನೇ ವಾಕ್ಯ. ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 16ನೇ ವಾಕ್ಯ. ಪೌಲನು ಅವರಿಗೋಸ್ಕರ ಅಥೇನೆಯಲ್ಲಿ ಕಾದುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ ಅವನ ಮನಸ್ಸು ಅವರನ್ನೊಳಗೆ ಕುದಿಯಿತು. ಇಲ್ಲಿ ನೋಡಿ, ಪೌಲನು ಅವರಿಗೋಸ್ಕರ ಅಂತ ಹೇಳಿದ್ರೆ ಯಾರಿಗೋಸ್ಕರ? ಸೀಲ ಮತ್ತು ತಿಮೋತಿಗೋಸ್ಕರ ಅವನು ಕಾಯ್ತಾ ಕೂತ್ಕೊಂಡಿದ್ದ. ನಮಗೊತ್ತು, ಬೆರೋಯದಿಂದ ಬರುವಾಗ ಅಥೇನೆ ಪಟ್ಟಣಕ್ಕೆ ಯಾರು ಬಂದದ್ದು? ಪೌಲನು ಮಾತ್ರ ಬಂದದ್ದು, ಹೌದಲ್ಲ? ಬೇಗ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ಳ್ರಿ ಅಂತ ಯಾರು ಹೇಳುದು? ಪೌಲ ಹೇಳಿದ್ದಾನೆ. ಆದ್ರೆ ಸೀಲ ಮತ್ತು ತಿಮೋತಿ ಏನು ಬಂದಿರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾನೆ? ಅವನು ಕಾಯ್ತಾ ಇದ್ದಾನೆ. ಕಾಯ್ತಾ ಇರುವಾಗ ಅಲ್ಲಿ ಅವನು ಅಥೇನೆ ಪಟ್ಟಣದಲ್ಲಿ ನೋಡಿದ ಸಂಗತಿ ಏನಂತ ಹೇಳಿದ್ರೆ, ಎಲ್ಲೆಲ್ಲಿ ಏನು ಕಾಣ್ತಾ ಇದ್ದಾನೆ? ವಿಗ್ರಹಗಳನ್ನು ಕಾಣ್ತಾ ಇದ್ದಾರೆ. ಇವತ್ತು ಆದ್ದರಿಂದ ಸಭಾಮಂದಿರದಲ್ಲಿ ಯೆಹೂದ್ಯರ ಮತ್ತು ಯೆಹೂದ್ಯ ಮತಾವಲಂಬಿಗಳ ಸಂಗಡಲ ಪ್ರತಿದಿನ ಪೇಟೆಯಲ್ಲಿ ಕಂಡು ಬಂದವರ ಸಂಗಡಲು ವಾದಿಸಿದರು. ಇಲ್ಲಿ ನೋಡಿ, ಈ ಪೌಲನು ಏನ್ ಮಾಡಿದ ಅಂತ ಹೇಳಿದ್ರೆ, ಎಲ್ಲಿ ಪೇಟೆಯಲ್ಲಿ ಅದ್ರ ಪೌಲನ ಒಂದು ಧೈರ್ಯ ನೋಡಿ. ಅಲ್ಲಿ ಸೇವೆ ಮಾಡ್ಬೇಕಾದ್ರೆ ಏನು ಬೇಕು? ಧೈರ್ಯ ಬೇಕು ಫ್ರೆಂಡ್ಸ್. ಆಮೇಲೆ ಅಲ್ಲಿ ಎಷ್ಟು ಜನ ಧೈರ್ಯ ಉಂಟು? ಮನೆಯಲ್ಲಿ ಬಸ್ತು ಧೈರ್ಯ ಬೇಕು. ಆಮೇಲೆ ನಾನು ಹೇಳ್ತೇನೆ ದೇವರ ವಾಕ್ಯ ಹೇಳ್ರಿ, ನಾನು ದೇವರ ವಾಕ್ಯ ಹೇಳ್ತೇನೆ. ಅಲ್ಲಿ ಕೇಳುವವನಿಲ್ಲದಿದ್ದು ಹೇಳುವವನಿಲ್ಲದ್ರೆ ಕೇಳುವವನು ಎಲ್ಲಿ ಅಂತ ಬೈಬಲ್ ಹೇಳ್ತದೆ. ನಾವು ಹೇಳಲೇಬೇಕು. ಅಲ್ಲಿ ನಾವು ಹೇಳಿದ್ರೆ ಮಾತ್ರ ಅವರಿಗೆ ಗೊತ್ತಾಗೋದು. ನಮ್ಮ ದೇವರು ಗಟ್ಟಿಯಾಗಲ್ರಿ, ಮಾತನಾಡುವ ದೇವರು. ಇಷ್ಟೇನು ಆಸೆ ಪಡ್ತಾರೆ ನನ್ನೊಂದಿಗೆ ದೇವರು ಮಾತನಾಡಬೇಕು. ನೀವು ಮಾತನಾಡಿದ್ರೆ ಅವರು ಮಾತನಾಡ್ತಾರೆ. ನಮಗೆ ಉಳಿಸೋದಿಲ್ಲ ಅವರ ಹತ್ರ ಮಾತಾಡಲಿಕ್ಕೆ. ನಮಗೆ ಸಂಶಯ, ನನ್ನೊಟ್ಟಿಗೆ ಮಾತನಾಡ್ತಾನಂತ. ನಿಮಗೆ ಸಂಶಯ ಪಡ್ಬೇಡ್ರಿ, ನಿಮ್ಮೊಟ್ಟಿಗೆ ಫಸ್ಟ್ ಮಾತನಾಡಲಿಕ್ಕೆ ನೀವು ಇಷ್ಟಪಡ್ತಾನೆ. ಅಲ್ಲೇ ನಾವು ಹೇಳ್ತೇವೆ, ನಾವು ಅವರಾಗಿ ಅಲ್ಲ, ನಮಗೆ ಕಂಪೇರ್, ನಾವು ಯಾವಾಗ ಸಹ ಕಂಪೇರ್ ಮಾಡೋದು. ಕಂಪೇರ್ ಎಲ್ಲ ಸ್ಟಾಪ್ ಮಾಡ್ಬೇಕು. ಅಲ್ಲೇ ಹೌದಾ? ಜಕಾಯ ಏನಾಗಿದ್ದ? ಒಬ್ಬ ಪಾಪಿ ಆಗಿದ್ದ, ಹೌದಲ್ಲ? ಅವನಿಗೆ ಏನು ಆಸೆ ಆಯ್ತಂತೆ? ನೋಡ್ಲಿಕ್ಕೆ ಆಸೆ ಆಯ್ತಂತೆ. ಜಸ್ಟ್ ಅವನಿಗೆ ನೋಡ್ಲಿಕ್ಕೆ ಆಸೆ ಆದದಷ್ಟೇ. ಯೇಸು ಏನ್ ಮಾಡಿದ? ಅವನೊಟ್ಟಿಗೆ ಹೋಗಿ ಮಾತನಾಡಿದ. ಇವತ್ತು ನಿಮಗೆ ಆಸೆ ಉಂಟಾ? ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾನೆ. ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಇರ್ತದೆ, ಎಲ್ಲೆಲ್ಲಿ ಏನ್ ಮಾಡ್ತಾರೆ? ವಿಗ್ರಹಗಳು. ಆ ಸಂದರ್ಭದಲ್ಲಿ ಅವನು ಪೇಟೆ ಹತ್ರ ಹೋಗಿ ಏನ್ ಮಾಡ್ತಾರೆ? ಯಹೂದಿಗಳೊಟ್ಟಿಗೆ ಸಹ ಅಲ್ಲಿ ಬೈಬಲ್ ಇರ್ತದೆ, ಯಹೂದಿಗಳೊಟ್ಟಿಗೆ ಮತ್ತೆ ಯಹೂದ್ಯ ಮತಾವಲಂಬಿಗಳ ಸಂಗಡಲು. ಮತಾವಲಂಬಿ ಅಂತ ಹೇಳಿದ್ರೆ ಯಹೂದಿ ದೇವ ಭಕ್ತರು. ಅಲ್ಲಿ ಯಹೂದ್ಯರು ಮತ್ತು ಯಹೂದ್ಯರಲ್ಲಿ ದೇವರ ಭಕ್ತರು. ಇವರ ಜೊತೆ ಏನ್ ಮಾಡ್ತಿದ್ದ? ದೇವರ ವಾಕ್ಯವನ್ನು ಏನ್ ಮಾಡ್ತಿದ್ದ? ಮಾತ್ರ ವಾದಿಸ್ತಿದ್ದ. ಮತ್ತೆ ಇದಲ್ಲದೆ ಎಪಿಕೂರಿಯರು, ಸ್ತೋಯಿಕರು, ವಿಚಾರಕರಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು. ಅವರ ಸಂಗಡ ಏನ್ ಮಾಡ್ತಿದ್ರಂತೆ? ಚರ್ಚೆ ಮಾಡ್ತಿದ್ರಂತೆ. ಯಾರ ಸಂಗಡ? ಎಪಿಕೂರಿಯರು ಮತ್ತೆ ಸ್ನೋಯಿಕರು. ಹಲ್ಲೆಲೂಯಾ.
ಈ ಎಪಿಕೋರಿಯರು ಮತ್ತು ಸ್ಟೋಯಿಕರು ಅಂದ್ರೆ ಯಾರು ಗೊತ್ತಿಲ್ಲ. ಅವರು ಹೇಗೆ ಪ್ರೀಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸಂತೋಷ ಪಡೆಯಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನಾವೇ ಪ್ರಯತ್ನ ಪಡ್ಬೇಕಂತೆ. ಸಂತೋಷ ಪಡ್ಲಿಕ್ಕೆ ನಾವೇ ಏನ್ ಮಾಡ್ಬೇಕು? ಪ್ರಯತ್ನ ಪಡ್ಬೇಕು. ನೋಡಿದ್ರೆ ಲಾಫಿಂಗ್ ಥೆರಪಿ ಅಂತ ಬಂದಿದೆ, ಕೇಳಿದ್ರೆ ಲಾಫಿಂಗ್ ಥೆರಪಿ ಅದೇನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ? ಅದೊಂದು ಕ್ಲಾಸಿಗೆ ಹೋದ್ರೆ ಏನ್ ಮಾಡ್ತೀವಿ? ಈ ದಿನ ಏನ್ ಮಾಡ್ತೀವಿ? ಕೇಳಿದ್ರ? ಅದು ಲಾಫಿಂಗ್ ಥೆರಪಿ ಬಂದದ್ದು ಸಭೆಗಳಲ್ಲಿ ಲಾಫಿಂಗ್ ಸ್ಪಿರಿಟ್ ಬಂತು. ನಗು ಅದು ನಮ್ಮ ಒಳಗೆ ಬರ್ಬೇಕಾದ್ರೆ ಪವಿತ್ರಾತ್ಮನಿಂದ ಮಾತಾಡಬೇಕು. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ಇವತ್ತು ನನ್ನ ಸಂತೋಷಕ್ಕೆ ಕಾರಣ ನನ್ನ ದೇವರು. ಹೇಳ್ರಿ, ನನ್ನ ಸಂತೋಷಕ್ಕೆ ದೇವರೇ ಕಾರಣ, ನನ್ನ ಆನಂದಕ್ಕೆ ಕಾರಣ ಅವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇವತ್ತು ಸಂತೋಷ ಹೇಗೆ ಬರ್ತದೆ ಗೊತ್ತುಂಟಾ? ಎಲ್ಲ ಸಮಯದಲ್ಲಿ ನಾವು ಸಂತೋಷ ಪಡ್ಬೇಕು. ಎಷ್ಟು ಜನ ಅಂತೀರಿ? ಎಲ್ಲ ಸಮಯದಲ್ಲಿ ನಾನು ಸಂತೋಷ ಪಡ್ತೇನೆ. ದುಃಖ ಸಮಯದಲ್ಲಿ ಸಂತೋಷ ಪಡ್ಲಿಕ್ಕೆ ಆಗ್ತದ? ಇವತ್ತು ಹಾಡು ಹಾಡಿದ್ದೇವೆ, ಸಂತೋಷಿಸುವೆ ಸಂತೋಷಿಸುವೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ಪೌಲನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಸೆರೆಮನೆಯಲ್ಲಿರುವಾಗ ಹೇಳ್ತಾನೆ, ಏನ್ ಮಾಡ್ಬೇಕಂತೆ? ನಿಮ್ಮ ಕಷ್ಟದಲ್ಲಿ ಫಸ್ಟ್ ಸಂತೋಷ ಪಡೋದನ್ನ ನೋಡ್ರಿ. ನೀವು ಯಾವಾಗ ಸಂತೋಷ ಪಡ್ತೀರಲ್ಲ ಆಗಲೇ ದೇವರು ಕಾರ್ಯ ಮಾಡೋದು. ದೇವರು ಹೇಳ್ತಾರೆ, ಇವನಿಗೆ ಎಷ್ಟು ಕಷ್ಟ ಇದ್ರು ಸಹ ನನ್ನನ್ನು ನೆನೆಸಿ ಸಂತೋಷ ಪಡ್ತಾನಲ್ಲ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಸಂತೋಷ ಪಡ್ತಾರೆ? ನಾನು ನಂಬ್ತೇನೆ ನಿಮ್ಮ ಸಿಚುವೇಶನ್ ದೇವರು ಬದಲಾಯಿಸ್ತಾನೆ, ನಿಮ್ಮ ಜೀವಿತದ ಶೈಲಿಗಳು ದೇವರು ಬದಲಾಯಿಸ್ತಾನೆ, ನಿಮ್ಮ ಆಲೋಚನೆ ದೇವರು ಬದಲಾಯಿಸ್ತಾನೆ. ನೀವು ಯಾವಾಗ ಸಂತೋಷಿಸ್ತೀರಲ್ಲ, ದುಃಖದಲ್ಲಿ ಸಂತೋಷಿಸ್ತೀರಲ್ಲ, ಹಾಗೆ ಸೈತಾನನ ತಲೆಯಲ್ಲಿ ಗಿರ್ಮಿಟ್ ಆಗ್ತದೆ ಅವರಿಗೆ. ಇಷ್ಟೆಲ್ಲ ಉಪದ್ರ ಕೊಡ್ತಿದ್ದೇನೆ, ಇಷ್ಟೆಲ್ಲ ಪ್ರಾಬ್ಲಮ್ ಕೊಡ್ತಿದ್ದೇನೆ, ಆದ್ರೂ ಸೇವ್ ಮಾಡ್ತಾನೆ ಇವಳು, ಸಂತೋಷ ಪಡ್ತಾ ಇದ್ದಾಳೆ. ಲಾಸ್ಟಿಗೆ ಇವನ ವ್ಯಾಪಾರ ಬೇಡ, ಏನ್ ಮಾಡ್ತಾನೆ ಅವನು? ಬಿಟ್ಟು ಹೋಗ್ತಾನೆ. ಅದೇ ನೀವು ಎಷ್ಟು ಸಮಸ್ಯೆ ದುಃಖ ಪಡ್ತೀರಲ್ಲ ಅಷ್ಟು ಅವನು ಸಂತೋಷ ಪಡ್ತಾನೆ. ಅಲ್ಲೇನು ಹೇಳಿ, ನಾನು ಸಂತೋಷ ಪಡ್ತೇನೆ. ಸಂತೋಷ ಪಡ್ಬೇಕು ನಾವು. ಅಲ್ಲೇನು ದೇವರು ಹೇಳಿದ್ರು ಸಂತೋಷ ಪಡ್ಬೇಕು ಎಂಬುದಾಗಿ. ಇಲ್ಲಿ ನೋಡಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಏನ್ ಮಾಡ್ತಾನೆ? ಎಲ್ಲರ ಸಂಗಡ ಅವನು ಏನ್ ಮಾಡ್ತಾನೆ? ವಾದಿಸ್ತಾನೆ. ಆದ್ರೆ ಅಲ್ಲಿ ಒಂದು ಗುಂಪಿತ್ತು. ಏನ್ ಮಾಡ್ಬೇಕು? ಸಂತೋಷವನ್ನು ನಾವಾಗಿ ಪಡೆದುಕೊಳ್ಬೇಕು. ಸಂತೋಷ ಎಲ್ಲಿಂದ ಬರುತ್ತಿಲ್ಲ, ದೇವರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವರ ಮುಂದೆ ಯಾರು ಪ್ರೀಚ್ ಮಾಡ್ತಿದ್ದಾರೆ? ಇಲ್ಲಿ ಪೌಲನು ಪ್ರೀಚ್ ಮಾಡ್ತಾ ಇದ್ದಾನೆ. ಏನ್ ಮಾತಾಡ್ತಿದ್ದೆ ನೋಡಿ ಅಷ್ಟು. ಅವರಲ್ಲಿ ಕೆಲವರು ಈ ಮಾತಾಡಿ ಹೇಳಬೇಕಿದ್ದಾನೆ, ಈ ಮಾತಾಡಿ ಏನನ್ನು ಮಾತಾಡಬೇಕಂತ ಇಷ್ಟಪಡ್ತಾನೆ ನೋಡಿ. ಅವರ ಲ್ಯಾಂಗ್ವೇಜ್ ನೋಡಿ. ಇವನು ಹೇಳ್ತಾ ಇದ್ದಾನೆ ದೇವರಿಂದ ಸಂತೋಷ ಬರ್ತದೆ ಎಂಬುದಾಗಿ, ಆದ್ರೆ ಅವರು ಬೇರೆ ಮಾತನಾಡುತ್ತಿದ್ದಾರೆ. ಸಂತೋಷ ಎಂಬುದು ನಮಗೆ ನಾವೇ ಮಾಡುವಂತದ್ದಾಗಿದೆ, ನಮ್ಮಲ್ಲಿ ಹುಟ್ಟಿಸುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ಕಷ್ಟದ ಕಾಲದಲ್ಲಿ ನಿನ್ನ ಒಳಗೆ ಸಂತೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ದೇವರಲ್ಲಿ ಸಂತೋಷಿಸುವಾಗಲೇ ಸಂತೋಷ ಬರ್ತದೆ. ಮತ್ತೆ ಓದಿ ಮುಂದೆ. ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬುವ ವಿಷಯವಾಗಿಯೂ ಸಾರುತ್ತಿದ್ದರಿಂದ ಇವನು ಅನ್ಯ ದೇಶದ ದೈವಗಳನ್ನು ಪ್ರಸಿದ್ಧಿಪಡಿಸುವವನಾಗಿ ಬೇರೆ ಕೆಲವರು ಹೇಳಿದರು. ಇವನು ಏನ್ ಮಾಡ್ತಿರುತ್ತೆ? ಅನ್ಯ ದೇಶದ ದೈವಗಳನ್ನು ಪ್ರಸಿದ್ಧಪಡಿಸುವವನಾಗಿದ್ದಾನೆ. ಇವನು ಯೇಸು ಏನ್ ಹೇಳ್ತಾರೆ ನಿಮಗೆ? ಹೇಳ್ತಾರೆ ಯೇಸು ಸ್ವಾಮಿ ನಮ್ಮವಾಗ ಏನ್ ಹೇಳ್ತಾರೆ? ಯೇಸು ಯಾವ ದೇವರು? ಫಾರಿನ್ ದೇವರು. ಯೇಸು ಫಾರಿನ್ ದೇವರ? ಯೇಸು ಈ ಲೋಕದ ದೇವರಾಗಿದ್ದಾನೆ. ಅಲ್ಲಿ ಇವತ್ತು ನಾವು ಒಂದು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ನಮ್ಮ ದೇವರು ಯಾರು ಎಂಬುದಾಗಿ. ಅಲ್ಲಿ ನಮ್ಮ ದೇವರು ಯಾರು ಎಂಬುದಾಗಿ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ಇವತ್ತು ನಿಮ್ಮ ಜೀವಿತದಲ್ಲಿ ನನ್ನ ದೇವರು ಯಾರು ಎಂಬುದಾಗಿ ನೀವು ತಿಳಿದುಕೊಂಡಿದ್ರೆ, ಹಾಗಾಗಿ ನೀವು ಆರಾಧನೆ ಮಾಡ್ತೀರಿ, ಹಾಗಾಗಿ ನೀವು ಸಂತೋಷ ಪಡ್ತಾ ಇದ್ದೀರಿ. ಇಲ್ಲಿ ಸಹ ಹಾಗೆ ನೋಡಿ, ಅವನು ಏನ್ ಮಾಡ್ತಾನೆ? ಪೇಟೆಗಳಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಹಾಗೆ ಮುಂದೆ ಇದೆ, ಓದಿ ನೋಡಿ. ಅವರು ಅವನನ್ನು ಹಿಡಿದು ಅರಿಯೋಪಾಗಕ್ಕೆ ಕರೆದುಕೊಂಡು ಹೋಗಿ, ನೀನು ಹೇಳುವ ಈ ನೂತನಕರವಾದ ಉಪದೇಶ
ಹಾ. ನಾವು ತಿಳಿಯಬಹುದೇ? ಹಾ. ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ. ಹಾ. ಆದ ಕಾರಣ ಅವೆಲ್ಲಿಂದಲೂ ತಿಳಿಯಬೇಕೆಂದು ನನಗೆ ಅಪೇಕ್ಷೆ ಇದೆ ಎಂದರು. ನೋಡಿ, ಇದುವರೆಗೆ ಸಹ ಅವರಿಗೆ ಈ ವಿಷಯ ಗೊತ್ತಿಲ್ಲ. ಸತ್ತವರು ಏನ್ ಮಾಡ್ತಾರೆ? ಎದ್ದು ಬರ್ತಾರೆ. ಇವರು ಸತ್ತದನ್ನು ನೋಡಿದರೆ ಸತ್ತದನ್ನು ಎದ್ದು ಬಂದವರು ನೋಡಲಿಲ್ಲ. ಹೌದಾ? ಪ್ರೀಸ್ ದಿ ಲಾರ್ಡ್. ನಾನು ಹೇಳ್ತೀನಿ, ದೇವರ ಮಕ್ಕಳಿಗೊಂದು ನಿರೀಕ್ಷೆ ಉಂಟು. ಏನಂತ ಹೇಳಿದ್ರೆ, ಯೇಸು ಸತ್ತು ಎದ್ದು ಬಂದದ್ರಿಂದ ಅವನನ್ನು ನಂಬುವವರೆಲ್ಲ ಸತ್ತೊಳಗೆ ಎದ್ದು ಬರ್ತಾರೆ. ಇದು ದೇವರ ಮಕ್ಕಳ ಒಂದು ನಿರೀಕ್ಷೆ. ಯೇಸು ಸ್ವಾಮಿಯ ಮರಣ ಬೇಗ ಆಗುತ್ತದೆ. ನಾವು ಏನ್ ಮಾಡ್ತೇವೆ? ಜೀವದಿಂದ ಇರುವಾಗಲೇ ಎತ್ತಲ್ಪಡ್ತೇವೆ. ಆದ್ರೆ ಸತ್ತವರು ಏನ್ ಮಾಡ್ತಾರೆ? ಮೊದಲು ಎದ್ದು ಬರ್ತಾರೆ. ಅಲ್ಲಿ ಹೇಗೆ ವಾಕ್ಯ ಇರ್ತದೆ? ಕ್ರಿಸ್ತನಲ್ಲಿ ಸತ್ತವರು, ಎಲ್ಲರಲ್ಲ, ಕ್ರಿಸ್ತನಲ್ಲಿ ಸತ್ತವರು ಅವರು ಮೊದಲು ಎದ್ದು ಬರ್ತಾರೆ. ನಂತರ ನಾವು ಅಂತರಿಕ್ಷದಲ್ಲಿ ಆತನನ್ನು ಏನ್ ಮಾಡ್ತೇವೆ ಅಂದ್ರೆ ಸಂಧಿಸ್ತೇವೆ. ಇವತ್ತು ದೇವರ ಮಕ್ಕಳೆಲ್ಲ ನಂಬ್ತೇನೆ, ಕ್ರಿಸ್ತನನ್ನು ತಿಳಿಯುವುದು ಬಹಳ ಅವಶ್ಯಕ. ಇಲ್ಲಿ ಅಥೇನ ಪಟ್ಟಣದವರಿಗೆ ಕ್ರಿಸ್ತನ ಪರಿಚಯವನ್ನು ಮಾಡ್ತಾನೆ. ಏನ್ ಮಾಡ್ತಾರೆ? ಸತ್ತವರು ಎದ್ದು ಬರ್ತಾರೆ ಹೇಳುವಾಗ ಅವರಿಗೆ ಭಯಂಕರ ಆಶ್ಚರ್ಯ ಆಗ್ತದೆ. ಇದು ಹೊಸ ಸಂಗತಿ. ಆದ್ರೆ ಅಥೇನ ಜನರದ್ದು ಒಳ್ಳೆ ಸಂಗತಿ ಏನು ಗೊತ್ತಿಲ್ಲ, ಅವರು ಹೊಸ ಹೊಸ ಸಂಗತಿ ಕೇಳಲಿಕ್ಕೆ ಏನ್ ಮಾಡ್ತಿದ್ರು? ಆಸಕ್ತರಾಗಿದ್ದರು. ಇವತ್ತು ಕೇಳಲಿಕ್ಕೆ ಆಸಕ್ತರಾಗಿರ್ಬೇಕು. ದೇವರ ಬಗ್ಗೆ ಕೇಳಲಿಕ್ಕೆ ಆಸಕ್ತರಾಗಿರ್ಬೇಕು. ಕೆಲವರು ಏನ್ ಮಾಡೋದಿಲ್ಲ, ಕೇಳುವುದಿಲ್ಲ. ಅವರು ಹೇಳಿದೆ ಸತ್ಯ, ಆದ್ರೆ ನಾವು ಹೇಳಿದ್ವಿ ನಾವು ಕೇಳಬೇಕು. ಒಂದು ಸಮಯದಲ್ಲಿ ನಮ್ಮ ಡ್ಯಾಡಿ ಡೆಡ್ ಅಗೇನ್ಸ್ಟ್, ಯಾವುದಕ್ಕೆ? ಸ್ಪಿರಿಚುವಲ್ಗೆ ಡೆಡ್ ಅಗೇನ್ಸ್ಟ್. ಅವರಿಗೆ ಪಾಸ್ಟರ್ನೆಲ್ಲ ನೋಡಿದ್ರೆ ಆಗ್ತಿಲ್ಲ, ಅಷ್ಟು ಅಗೇನ್ಸ್ಟ್ ಅವರಿಗೆ. ಆದ್ರೆ ಸಾಯುವಾಗ ಅವರು ನನ್ನ ಹತ್ರ ಬಂದು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ಬದಲಾಯಿಸುವವರಾಗಿದ್ದಾರೆ. ಇಲ್ಲಿ ನೋಡಿ, ಅವರ ನೆಕ್ಸ್ಟ್ ವಾಕ್ಯಗಳು ಹೊಸ ಹೊಸ ಸಂಗತಿಗಳಲ್ಲಿ ಕೇಳ್ತಿದ್ರಂತೆ. ಏನಂತೆ? ಅಥೇನೆಯರು ಅಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹೊಸ ಸಂಗತಿಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡುತ್ತಿರಲಿಲ್ಲ. ಸಮಯ ಎಂತ ಒಳ್ಳೆ ಮನಸ್ಸಲ್ಲವರದು. ಅನ್ಯರಾದ್ರೂ ತೊಂದರೆ ಇಲ್ಲ, ಹೊಸ ಸಂಗತಿ ಕೇಳುವುದಕ್ಕೂ ಅದಕ್ಕೆ ಸಮಯ ಕೊಡ್ತಿದ್ದಾರಂತೆ. ಇವತ್ತು ಕೇಳುವುದಕ್ಕೆ ಏನ್ ಮಾಡೋದಿಲ್ಲ, ನಾವು ಸಮಯ ಕೊಡೋದಿಲ್ಲ. ಇವತ್ತು ನಾನು ದೇವರಿಗೆ ಸ್ತೋತ್ರ, ನೀವು ಇವತ್ತು ಕೇಳುವುದಕ್ಕೆ ಸಮಯ ಕೊಟ್ಟು ಬಂದಿದ್ದೀರಿ, ಇದು ವ್ಯರ್ಥವೇ ಆಗುವುದಿಲ್ಲ. ನಾನು ಹೇಳುವ ಮಾತುಗಳು ನನ್ನ ಮಾತಲ್ಲ, ದೇವರ ಮಾತುಗಳು. ದೇವರ ಮಾತುಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡದೆ ಅದು ಹಿಂತಿರುಗುವುದೇ ಇಲ್ಲ ಅಂತ ಸತ್ಯವೇದ ಇರ್ತದೆ. ಆಮೇಲೆ ಮತ್ತೆ ಮುಂದುವರಿ. ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ಇಲ್ಲಿ ಪೌಲನು ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಎಂಬುದಾಗಿ, ಅಂದ್ರೆ ಅರಿಯೋಪಾಗದ ಮಧ್ಯದಲ್ಲಿ ಅಂತ ಹೇಳಿದ್ರೆ ಹಿರಿಯರು ಸಭೆ ಕೂಡುವ ಒಂದು ಸ್ಥಳ ಆಗಿದೆ. ಅದು ಅರಿಯೋಪಾಗದ ಮಧ್ಯದಲ್ಲಿ ಅಂತ ಹೇಳಿದ್ರೆ ಹಿರಿಯರು ಕೂಡುವ ಒಂದು ಸ್ಥಳ. ಅಂದ್ರೆ ಒಂದು ಏನಾಗಿದೆ, ಅಲ್ಲಿ ಗ್ಯಾದರ್ ಆಗುವ ಸ್ಥಳ. ಎಲ್ಲರೂ ಗ್ಯಾದರ್ ಆಗುವ ಸ್ಥಳದಲ್ಲಿ ಯಾರು ಪ್ರಸಂಗ ಮಾಡ್ತಿದ್ದಾನೆ? ಪೌಲ. ನೋಡಿ, ಪೇಟೆಯಲ್ಲಿ ಪ್ರಸಂಗ ಮಾಡಿಲ್ಲ, ಎಲ್ಲರೂ ಹಿರಿಯರು ಕೂಡಿ ಬರುವ ಸ್ಥಳದಲ್ಲಿ ಪ್ರಸಂಗ ಮಾಡ್ಬೇಕಂದ್ರೆ ಅವ್ನಿಗೆ ಏನಿರ್ಬೇಕು? ಧೈರ್ಯ ಇರಬೇಕು. ನೋಡಿ, ಪೌಲನಿಗೆ ಧೈರ್ಯವನ್ನು ಮೆಚ್ಚಲೇಬೇಕು. ಆಮೇಲೆ ಅಲ್ಲಿ ನಂತರ ವಾಕ್ಯ ನೋಡಿ, ಅಲ್ಲಿ ಅಥೇನ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತಾರೆ. ನೋಡಿ ಅವನು ಹೇಗೆ ಮಾತನಾಡ್ತಾನೆ ನೋಡಿ ಅವರ ಹತ್ರ. ನಿಜವಾಗಿ ನೋಡಿದ್ರೆ ಯಾರಿಗೆ ಹೆಚ್ಚು ಭಕ್ತಿ? ಯಾರಿಗೆ ಹೆಚ್ಚು ಭಕ್ತಿ? ಯಾರಿಗೆ ಜಾಸ್ತಿ ಭಕ್ತಿ? ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಮತ್ತೆ ಅದರ ಮೇಲೆ ತಿಳಿಯಾದ ದೇವರಿಗೆ ಎಂದು ಬರೆದಿತ್ತು. ಏನಿತ್ತಂದ್ರೆ ತಿಳಿಯದ ದೇವರಿಗೆ ಎಂಬುದಾಗಿ ಏನಿತ್ತು? ಅವರಿಗೆ ದೇವರು ಯಾರಂತ ಎಲ್ಲರೂ ಸಹ ನಮಗೆ ಎಷ್ಟು ದೇವರು ಹೇಳ್ರಿ? ಒಬ್ಬನೇ ದೇವರು. ಏನಿಗತ್ತೆ? ಒಬ್ಬನೇ ದೇವರು, ಒಬ್ಬನೇ ರಕ್ಷಕ ನಮಗೆ. ಹೌದು. ಏಷ್ಯಾ ಬರೆದ ಪ್ರವಾದನೆಗಿಂತ 45:15 ವಾಕ್ಯ ಓದಿ ನೋಡ್ರಿ. ಏಷ್ಯಾ 45:15. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಏಷ್ಯಾ 45:15. ಇಸ್ರಾಯೇಲರ ದೇವರೇ, ರಕ್ಷಕನೇ, ನಿಶ್ಚಯವಾಗಿಯೂ ನೀನು, ನನಗೆ ಭಾರಿ ಖುಷಿ ಆಗುತ್ತೆ. ನೀನು ಏನಂತೆ? ಮರೆ ಮಾಡಿಕೊಳ್ಳುವ
ಇದ್ದಾನೆ. ನಿನ್ನ ಕಷ್ಟದಲ್ಲಿ ಇದ್ದಾನೆ. ನಿನಗೆ ಕಾಣ್ತಾ ಇಲ್ಲ ಅಷ್ಟೇ, ನಿನಗೆ ಕಾಣ್ತಾ ಇಲ್ಲ. ಅಲ್ಲಿ ನಿನ್ನ ರೋಗದಲ್ಲಿ ಅಯ್ಯೋ ಅಮ್ಮ ಅಂತ ಇರುವಾಗ ಅವನು ಅಲ್ಲಿ ಹತ್ತಿರವೇ ಇದ್ದಾನೆ. ನೀವು ಕಣ್ಣೀರಿರುವಾಗ ನಿಮ್ಮ ಹತ್ತಿರವೇ ಇದ್ದಾನೆ. ದೇವರ ಹೋಗಿ ಜಲರಾಶಿಗಳ ಮಧ್ಯೆ ಹಾದು ಹೋಗುವಾಗ ನಾನು ನಿಮ್ಮ ಸಂಗಡ ಇದ್ದೇನೆ. ನದಿಗಳನ್ನು ದಾಟುವಾಗ ಅವನು ನಿನ್ನನ್ನು, ಬೆಂಕಿಯಲ್ಲಿ ಹೋಗುವಾಗ ಸುಟ್ಟು ಬಿಡುವುದಿಲ್ಲ. ಯಾಕೆ? ನಾನು ನಿನ್ನ ಸಂಗಡ ಇದ್ದೇನೆ ಅಂತ ದೇವರು ವಾಕ್ಯ ಹೇಳ್ತಾರೆ. ನೋಡಿ, ನಮ್ಮ ದೇವರು ಏನ್ ಮಾಡ್ತಾರೆ? ಮರೆಯಾಗಿ ಇರ್ತಾನಂತೆ. ಯಾಕೆ ಮರೆಯಾಗಿರು? ನೀನ್ ಕರೀತೀಯಾ ಅಂತ ನೋಡು. ನಿನ್ನ ಪ್ರಾಬ್ಲಮ್ ಅನ್ನು ಹೇಳ್ತಾ ಇದ್ರೆ ಏನಾಗ್ತದೆ? ಅವನಿಗೆ ಅದೇನ್ ಮಾಡ್ತಾರೆ? ಅವನಿಗೆ ಇಷ್ಟ ಇಲ್ಲ. ನಿನ್ನ ಪ್ರಾಬ್ಲಮ್ ಹೇಳುವುದೇನಿಲ್ಲ, ಇಷ್ಟ ಇಲ್ಲ. ನಿನ್ನ ದೇವರನ್ನು ಕರೆಯುವುದು ಬಹಳ ಇಷ್ಟ. ಸಮುದ್ರದಲ್ಲಿ ಹೋಗುವಾಗ ದೊಡ್ಡ ಅಲೆಗಳು ಬರುವಾಗ ಶಿಷ್ಯರು ಏನ್ ಮಾಡಿದ್ರು? ಅಲ್ಲ, ಭಯ ಪಡುವುದಕ್ಕಿಂತ ಮೊದಲು ಏನ್ ಮಾಡಿದ್ರು? ಅವರು ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ನೀರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡಿದ್ರು? ಹರಸಾಹಸ ಮಾಡಿದ್ರು. ಎಂತ ಹರಸಾಹಸ? ಯಾಕೆ? ಅವರೆಲ್ಲ ಯಾರು? ಬೇರೆಯವರು, ಬೆಸ್ತರು. ಅವರಿಗೆ ಎಲ್ಲ ಗೊತ್ತುಂಟು. ಈ ಒಂದು ಬಿರುಗಾಳಿ ಬರುವಾಗ ಹೇಗೆ ತಪ್ಪಿಸಬಹುದು ಎಲ್ಲ ಗೊತ್ತುಂಟು. ಯಾರಿದ್ದಾರೆ ಅಲ್ಲಿ? ಈ ಸೂತ್ರವಾಗಿ ಏನ್ ಮಾಡಿದ್ರು? ತನ್ನ ಶಕ್ತಿ, ತನ್ನ ಸಾಮರ್ಥ್ಯ ಇದು ಏನಾಗ್ತದೆ? ಇದನ್ನ ಏನ್ ಮಾಡ್ಬೋದು? ಕಂಟ್ರೋಲಿಗೆ ಲಾಸ್ಟ್ಗೆ ಆಗಲ್ಲ. ಏನ್ ಮಾಡ್ತಾರೆ? ಯಾರನ್ನು ಎಬ್ಬಿಸುದು? ಹಾಗಾದ್ರೆ ಯೇಸು ಏನ್ ಮಾಡಿದ್ದ? ನಿದ್ರೆ ಮಾಡಿ. ಯೇಸು ನಿದ್ರೆ ಮಾಡ್ಲಿಕ್ಕೆ ಬಿಡ್ಬೇಡಿ. ಒಬ್ಬೊಬ್ಬರ ಕೈಯಲ್ಲಿ ಯೇಸುವಿಗೆ ನಿದ್ರೆ ಮಾಡ್ಲಿಕ್ಕೆ ಬಿಡ್ಬೇಡಿ. ಯೇಸು ನಿದ್ರೆ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ಇವತ್ತು ಯೇಸು ನಿದ್ರೆ ಮಾಡಿದಾಗ ಎಚ್ಚರವಾಗುವುದು ನಮ್ಮ ಕರ್ತವ್ಯ ಆಗಿದೆ. ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಯೇಸು ಏನ್ ಮಾಡ್ತಾನೆ? ನಿದ್ರೆ ಮಾಡ್ತಾನೆ. ಕೆಲವರಿಗೆ ಆಲಯಕ್ಕೆ ಬಂದಾಗ ಒಳ್ಳೆ ನಿದ್ದೆ, ಬೈಬಲ್ ಓದುವಾಗ ಕೆಲವರಿಗೆ ಸೈತಾನ ಏನ್ ಮಾಡ್ತಿದ್ದಾನೆ? ಆಗ ಅವರೊಳಗೆ ಕಾರ್ಯ ಮಾಡ್ತಾ ಇದ್ದಾನೆ. ಅವರ ವಾಕ್ಯ ಕೇಳಿದಾಗ ಏನ್ ಮಾಡಿದ್ದಾನೆ? ಮರೆ ಮಾಡ್ತಾನೆ. ನಮ್ಮ ದೇವರು ಮರೆ ಮಾಡದ ದೇವರಾಗಿದ್ದಾನೆ. ಮತ್ತೆ ಓದಿಸಿ ಅಲ್ಲಿ ನೆಕ್ಸ್ಟ್ ವಾಕ್ಯ ನೋಡಿ. ಮೂರ್ತಿಗಳನ್ನು ಉಂಟು ಮಾಡುವವರೆಲ್ಲರೂ ನಾಚಿಕೆಗೀಡಾಗಿ ಮಾನಭಂಗ ಪಡುವರಂತೆ. ಮೂರ್ತಿಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಲ್ಲಿ ಏನಾಗ್ತಾರಂತೆ? ನಾಚಿಕೆಗೀಡಾಗ್ತಾರಂತೆ. ಮತ್ತೆ ಹೌದು, ಒಟ್ಟಿಗೆ ಅವಮಾನದಲ್ಲಿ ಏನಾಗ್ತಾರೆ? ಮುಳುಗುತ್ತಾರೆ. ನಂತರ ವಾಕ್ಯ ನೋಡಿ. ಇಸ್ರೇಲರಿಗೂ ಯೆಹೋವನಿಂದ ಶಾಶ್ವತ ರಕ್ಷಣೆ ದೊರಕುತ್ತದೆ. ಶಾಶ್ವತ ಅಂದ್ರೆ ಏನು? ಪರ್ಮನೆಂಟ್. ಎಷ್ಟು ಜನ ಪರ್ಮನೆಂಟ್ ರಕ್ಷಣೆ ಬೇಕು? ಪರ್ಮನೆಂಟ್ ಬಿಡುಗಡೆ ಬೇಕು. ಕೈ ಎತ್ತಿ ನಿಮ್ಮ ಕೈಯನ್ನು ನೋಡ್ತಾ ಇದ್ದಾರೆ. ಬೇಕಾ ಬೇಡ ಅಂತ? ಅಲ್ಲಿ ನನ್ನ ರಕ್ಷಣೆ ನನ್ನ ದೇವರಿಂದಲೇ. ಮತ್ತೆ ಯುಗಾಂತರಕ್ಕೂ ನೀವು ನಾಚಿಕೆಗೀಡಾಗುವುದಿಲ್ಲ. ಮಾನಭಂಗ. ಇವತ್ತು ನಾಚಿಕೆಗೀಡಾಗಬಾರದ. ದೇವರಲ್ಲಿ ಭರವಸೆ ಇರಬೇಕು. ಅಲ್ಲಿ ದೇವರಲ್ಲಿ ಆಶ್ರಯ ಇರಬೇಕು. ಇಲ್ಲಿ ಅದೇ ಜನರೇ, ನೀವು ಎಲ್ಲದರಲ್ಲೂ ಏನಾಗಿದ್ದೀರಿ? ಭಕ್ತಿವಂತರಂತ ನನಗೆ ಗೊತ್ತಾಯಿತು. ಅವರಲ್ಲಿ ಬಲಿಪೀಠ ಇತ್ತು. ಬಲಿಪೀಠದಲ್ಲಿ ಏನು ಬರೆದಿತ್ತು? ತಿಳಿಯದ ದೇವರಿಗೆ ಎಂಬುದಾಗಿ. ಈಗ ಪೌಲನಿಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಏನು ಗೊತ್ತಿಲ್ಲ? ಯಾವುದು ನಿಮಗೆ ತಿಳಿಯದ ದೇವರ ಬಗ್ಗೆ ಹೇಳ್ತೀರಾ? ಆ ದೇವರ ಬಗ್ಗೆ ನನಗೆ ಗೊತ್ತುಂಟು. ನನಗೆ ಗೊತ್ತುಂಟು ಹೇಳ್ರಿ. ಆ ದೇವರ ಬಗ್ಗೆ ನನಗೆ ಗೊತ್ತುಂಟು ಹೇಳ್ರಿ. ನಾನು ಹೇಳ್ತೇನೆ ನಿಮಗೆ ಆ ದೇವರ ಬಗ್ಗೆ. ಆ ದೇವರು ನನ್ನ ಜೀವಿತದಲ್ಲಿ ಏನು ಮಾಡಿದ ಅಂತ ಹೇಳ್ತೇನೆ. ನಿಮ್ಮ ಸಾಕ್ಷಿಯನ್ನು ಹಂಚಿಕೊಂಡ್ರಿ, ದೇವರು ಆಗ ಕಾರ್ಯ ಮಾಡ್ತಾನೆ. ನೀವು ನಾವು ಹೇಳಿಕೆ ಸಾಕ್ಷಿ ಹೇಳಿಕೆ ಮಾಡ್ತೇವೆ. ನಾಚಿಕೆ ಮಾಡಬೇಡ್ರಿ. ನಿಮ್ಮ ದೇವರು ನಿಮ್ಮ ಜೀವಿತ ಏನು ಮಾಡಿದಂತ ಹೇಳ್ರಿ. ಹಲ್ಲೆಲೂಯಾ. ನಿಮ್ಮ ಸಾಕ್ಷಿ ಇತರರನ್ನು ಬದಲಾಯಿಸ್ತದೆ. ಹಲ್ಲೆಲೂಯಾ. ನೋಡಿ, ಬರ್ತಾರೆ ಓಕೆ ಓದಿ. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ನೀವು ಯಾವುದು ತಿಳಿಯದೆ ಪೂಜಿಸ್ತೀರೋ ಅದನ್ನೇ ನಾನು ತಿಳಿಯಪಡಿಸುತ್ತೇನೆ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯರಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಆತನು ಕೈಯಿಂದ ಕಟ್ಟಿರುವ ಗುಡಿ
ಹೃದಯದಲ್ಲಿ ವಾಸ ಮಾಡುವವ ಆಮೆನ್, ಹಲ್ಲೆಲೂಯಾ. ಹೇಗೆ ಮಾತನಾಡ್ತಾನೆ ಅದು ಇವರೆಲ್ಲಿ ಎಲ್ಲಿಟ್ಟಿದ್ದಾರೆ ದೇವರನ್ನು? ಇಟ್ಟಿದ್ದಾರೆ. ನಾವಿದ ದೇವರ ಆಲಯವನ್ನು ಕಟ್ಟಲಿಕ್ಕೆ ಏನ್ ಮಾಡಿದವರು ಆಸೆ ಪಟ್ಟ. ಅದು ಯಾರ ಮೂಲಕ ಆಯ್ತು? ಸೊಲೊಮೋನನ ಮೂಲಕ ಆಯ್ತು. ನೀವು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 46ನೇ ವಾಕ್ಯ ನೋಡ್ರಿ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 46ನೇ ವಾಕ್ಯ. ದಾವೀದನು ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೋಬನ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆಯಾಗಬೇಕೆಂದು ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವರು ಸೊಲೊಮೋನನು. ದೇವರ ಕಟ್ಟಿಸಿದ ಯಾರಾದರೆ ಸೊಲೊಮೋನನು. ಮುಂದೆ ಹೋಗಿ. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಪರಾತ್ಪರನು ಕೈಯಲ್ಲಿ ಕಟ್ಟಿದ ಮನೆಯಲ್ಲಿ ವಾಸ ಮಾಡುವವರು ಅಲ್ಲ. ಆಕಾಶವು ನನಗೆ ಸಿಂಹಾಸನ. ನೋಡಿ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂತ ಮನೆಯನ್ನು ಕಟ್ಟಿಕೊಡುತ್ತೀರಿ? ನೋಡಿ, ದೇವರು ಹೇಳ್ತಿದ್ದಾನೆ. ಆಗ ನಮ್ಮ ದೇವರು ಎಷ್ಟು ದೊಡ್ಡ ದೇವರು ಹೇಳಿ, ಗಟ್ಟಿಯಾಗಿ ಗಟ್ಟಿ. ಎಷ್ಟು ದೊಡ್ಡ ದೇವರು? ಆಕಾಶ ನನಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಇಷ್ಟು ದೊಡ್ಡ ದೇವರು ನಾವು ಆರಾಧನೆ ಮಾಡ್ತೇವೆ. ಅವನನ್ನು ಒಂದು ಕಡೆ ಕುತ್ಕೊಳಿಸಪ್ಪ ಅಂತ ಹೇಳಿ ಕುತ್ಕೊಳ್ತಾನ. ನನಗೆ ಭಾರಿ ಆಶ್ಚರ್ಯ ಬಂದಿರ್ತ. ಇಷ್ಟು ದೊಡ್ಡ ದೇವರನ್ನು ನಾವು ಕರೆದಾಗ ಎಲ್ಲಿ ವಾಸ ಮಾಡ್ತಾರೆ? ಅವನು ಎಲ್ಲಿ? ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ಎಷ್ಟು ಒಳ್ಳೆ ದೇವರು. ನಿನ್ನ ಬೆಳ್ಳಿ ಬೇಡ, ನಿನ್ನ ಬಂಗಾರ ಬೇಡ, ನಿನ್ನ ಐಶ್ವರ್ಯ ಬೇಡ, ನಿನ್ನ ಹೃದಯದಲ್ಲಿ ಸ್ಥಾನ ದೇವರು ಕೇಳ್ತಾನೆ. ಇವತ್ತೆಷ್ಟು ಜನ ಇರ್ತೀನಿ, ನನ್ನ ದೇವರಿಗೆ ನಾನು ಹೃದಯದಲ್ಲಿ ಸ್ಥಾನ ಕೊಡ್ತೇನೆ. ಹಲ್ಲೆಲೂಯಾ. ನನ್ನ ದೇವರಿಗೆ ನಾನು ಹೃದಯದಲ್ಲಿ ಸ್ಥಾನ ಕೊಡ್ತೇನೆ. ಇವತ್ತು ನೀವು ಹೃದಯದಲ್ಲಿ ಸ್ಥಾನ ಕೊಡುವುದಾದ್ರೆ ನಿಶ್ಚಯವಾಗಿ ನಾನು ನಂಬ್ತೇನೆ, ಅವನು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಆತ ನಿಮ್ಮನ್ನು ಉನ್ನತಿಗೆ ನಡೆಸುವ ದೇವರಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಇದ್ದೀರಿಲ್ವ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಖಂಡಿತವಾಗಿ ನಾನು ನಂಬ್ತೇನೆ, ಆತನೊಬ್ಬನೇ ದೇವರಾಗಿದ್ದಾನೆ. ಅಲ್ಲಿ ಒಂದು ತಿಳಿಯದ ದೇವರ ಬಗ್ಗೆ ಅಲ್ಲಿ ಬರೆಯಲ್ಪಡುವಾಗ ಪೌಲನು ಹೇಳ್ತಾ ಇದ್ದಾನೆ, ಯಾವ ದೇವರ ಬಗ್ಗೆ ಗೊತ್ತಿಲ್ಲ, ಆ ದೇವರ ಬಗ್ಗೆ ನಾನು ಹೇಳುತ್ತೇನೆ ಎಂಬುದಾಗಿ. ಇವತ್ತು ಆತನ ಮರಣವನ್ನು ಜಯಿಸಿದ ದೇವರಾಗಿದ್ದಾನೆ. ಆತನ ರಕ್ಷಣೆ ನೀಡಿದ ದೇವರಾಗಿದ್ದಾನೆ. ಆತನ ಮರಳಿ ಬರುವ ದೇವರಾಗಿದ್ದಾನೆ. ಆತನ ಮಹಿಮೆಯ ರಾಜನಾಗಿದ್ದಾನೆ. ಪ್ರಿಯರೇ, ಥ್ಯಾಂಕ್ ಯು ಲಾರ್ಡ್. ಮರಣವ ಜಯಿಸಿದವನಿಗೆ ಆರಾಧನೆ, ರಕ್ಷಣೆ ನೀಡಿದವನಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ, ಮರಣವ ಜಯಿಸಿದವನಿಗೆ ಆರಾಧನೆ, ರಕ್ಷಣೆ ನೀಡಿದವನಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೆಚ್ಚಿನ ಇವತ್ತು ನಂಬ್ತೀನಿ, ನನಗೆ ರಕ್ಷಣೆ ಕೊಟ್ಟ ದೇವರವರಾಗಿದ್ದಾರೆ. ನನಗೆ ರಕ್ಷಣೆ ಕೊಟ್ಟ ದೇವರ ಬಗ್ಗೆ ನಾನು ಹೇಳ್ತೇನೆ. ಇವತ್ತು ನೀನು ರಕ್ಷಣೆ ಹೊಂದು, ನಿನ್ನ ಮನೆಯು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಿನ್ನ ಮೂಲಕ
ಮೂಲಕ ನಿನ್ನ ಮನೆಯವರಿಗೆ ದೇವರ ವಾಕ್ಯ ಗೊತ್ತಾಗಬೇಕು. ನಿನ್ನ ಮೂಲಕ ನಿನ್ನ ಮನೆಯವರಿಗೆ ಸತ್ಯ ಗೊತ್ತಾಗಬೇಕು. ಇವತ್ತು ಯಾರ ಜೀವಿತದಲ್ಲಿ ಅದು ಶತ್ರು ಕಾರ್ಯ ಮಾಡಿದರೆ ಅವನ ಮನಗಳಲ್ಲಿ ಯೇಸು ಸ್ವಾಮಿ ಕಲ್ವಾರಿ ಕ್ರೂಜಿಯಲ್ಲಿ ಮುರಿದಿದ್ದಾರೆ. ಹೇಳ್ರಿ, ನನ್ನ ಮನೆಯಲ್ಲಿ ಅವನಿಗೆ ಸ್ಥಾನ ಇಲ್ಲ, ನನ್ನ ಕುಟುಂಬದಲ್ಲಿ ಅವನಿಗೆ ಸ್ಥಾನ ಇಲ್ಲ, ನನ್ನ ಮಕ್ಕಳ ಜೀವಿತದಲ್ಲಿ ಅವನಿಗೆ ಸ್ಥಾನ ಇಲ್ಲ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಬೇಕು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಬೇಕು. ಯೇಸುವಿನ ನಾಮದಲ್ಲಿ ದೇವರೇ, ನಿನ್ನನ್ನು ತಿಳಿದ ಈ ಮಕ್ಕಳು, ನಿನ್ನನ್ನು ಆರಾಧಿಸುವ ಈ ಮಕ್ಕಳ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡುತ್ತಿದ್ದಾರೆ. ಇವರ ಜೀವಿತದಲ್ಲಿ ಶಾಶ್ವತವಾದ ರಕ್ಷಣೆಗಳು, ಶಾಶ್ವತವಾದ ಬಿಡುಗಡೆ ಕೊಡಿಸುವ. ಇವರು ಯಾವುದೇ ಪರಿಸ್ಥಿತಿಯಲ್ಲಿ ಹೋಗುವುದಾದರೆ ಯೇಸುವಿನ ನಾಮದಲ್ಲಿ ಅದು ಪರಿಪೂರ್ಣವಾದ ಬದಲಾವಣೆಗೆ ಬರಲಿ. ಅವರು ಇನ್ನು ಮುಂದೆ ನಿನ್ನನ್ನು ನೋಡುತ್ತಾರೆ, ಅವರು ನಿನ್ನನ್ನು ಕಾಣುತ್ತಾರೆ, ಅವರು ನಿನ್ನಲ್ಲಿ ಇರುತ್ತಾರೆ, ಚಲಿಸ್ತಾರೆ, ಜೀವಿಸ್ತಾರೆ. ಅದಕ್ಕೆ ನಿನಗೆ ಸ್ತೋತ್ರ ಹೇಳುತ್ತೇನೆ ಕರ್ತನೆ. ಸೇರಿ ಬಂದೆಲ್ಲರನ್ನು ಆಶೀರ್ವಾದ ಮಾಡುತ್ತಾರೆ ದೇವರೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಕರ್ತನೆ ನಿನಗೊಬ್ಬರಿಗೆ ನಾನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಒಂದೇ ನನ್ನ ಪ್ರೀತಿಯುಳ್ಳ ತಂದೆಯೇ.